ಇದು ನನ್ನದೇ ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ. ನಾನು ನಿನ್ನೆ ಹೇಳಿದೆ ಅಲ್ಲ, ಸ್ಯಾಂಡ್ ಮ್ಯೂಸಿಯಂಗೆ ಹೋಗಿದ್ವಿ ಅಂತ. ಇದೆ ಅದು ಸ್ಯಾಂಡ್ ಮ್ಯೂಸಿಯಂ. ಒಂದೇ ಸ್ಯಾಂಡ್ ಅಲ್ಲಿ ಎಲ್ಲಾನು ನಾವು ಮೈಸೂರಲ್ಲಿ ಏನೇನು ನೋಡ್ಬೇಕಾಗಿರೋ ಪ್ಲೇಸಸ್ ಕಂಪ್ಲೀಟ್ ಆಗಿ ಇಲ್ಲಿ ಹಾಟ್ ಮಾಡಿಟ್ಟಿದ್ದಾರೆ. ನಿಜವಾಗ್ಲೂ ಸಖತ್ತಾಗಿತ್ತು. ಕಂಪ್ಲೀಟ್ ಆಗಿ ಒಂದು ಚಾಮುಂಡಿ ಬೆಟ್ಟ, ಆಮೇಲೆ ಬುದ್ಧ, ಆಮೇಲೆ ಅರಮನೆ, ಆಮೇಲೆ ರಾಜರು, ಮೈಸೂರ್ ಝೂ ಎಲ್ಲಾನು ಮಾಡಿದ್ದಾರೆ. ಆಮೇಲೆ ನಾನು ಮುಂದೆ ಹೋಗ್ತಾ ಇದ್ದೆ, ನಂಗೆ ಈ ಬೋಟ್ ಕಾಣಿಸ್ತು. ನನ್ನ ಫ್ರೆಂಡ್ಸ್ಗೆ ಫ್ರಿಜ್ ಮ್ಯಾಗ್ನೆಟು ಬಿಯರಲ್ಲೆಲ್ಲ ಇದೆ ಅಂದ್ಬಿಟ್ಟು ಇಬ್ರು ಫೋರ್ಸ್ ಕೊಟ್ರು. ಅದನ್ನ ಮುಗಿಸ್ಕೊಂಡು ನಾವು ಹೋಗಿದ್ದೆ ಮೈಸೂರ್ ಪಾಕ್ ಫ್ಯಾಕ್ಟ್ರಿಗೆ. ನಂಗೆ ಮೈಸೂರ್ ಪಾಕ್ ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ನನ್ನ ಫ್ರೆಂಡ್ಸ್ ಎಲ್ಲ ಕರ್ಕೊಂಡೋದ್ರು. ನೋಡಿ ಯಾವ ತರ ಕಟ್ ಮಾಡ್ತಾರೆ, ಹೆಂಗ್ ಪ್ರಿಪೇರ್ ಮಾಡ್ತಾರೆ. ನಿಜವಾಗ್ಲೂ ತುಂಬಾ ಹೈಜಿನಿಕ್ ಆಗಿ ಪ್ರಿಪೇರ್ ಮಾಡ್ತಿದ್ದಾರೆ. ನಿಜವಾಗ್ಲೂ ಸಖತ್ತಾಗಿ ಇಷ್ಟ ಆಯ್ತು. ಎಲ್ಲಾ ಫ್ಲೇವರ್ಸ್, ತುಂಬಾ ವೆರೈಟಿ ಆಫ್ 100 ವೆರೈಟೀಸ್ ಆಫ್ ಮೈಸೂರ್ ಪಾಕ್ ಇತ್ತು. ನಿಜವಾಗ್ಲೂ ಅದನ್ನೆಲ್ಲ ತಿನ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೆ ಬಲ್ಮುರಿ ಇಡ್ಮುರಿ ಫಾಲ್ಸ್ಗೆ. ಅಲ್ಲಿ ಹೋಗ್ತಾ ನನ್ನ ಫ್ರೆಂಡ್ಸ್ಗೆ ಇದು ಕಣ್ಣಗ್ ಬಿದ್ಬಿಟ್ಟು ಈ ಅಡ್ವೆಂಚರಸ್ ಅದನ್ನ ಹಾಡ್ಲೇಬೇಕು ಅಂತ ಹೇಳಿದ್ರು. ಸರಿ ಹಾಡಿ ಅಂತ ಹೇಳಿ ಅದನ್ನು ಮುಗಿಸ್ಕೊಂಡು ನಾ ಹೊರಟಿದ್ದೆ ಬಲ್ಮುರಿ ಫಾಲ್ಸ್ಗೆ. ನೀರ್ ತುಂಬಾ ಹರಿತಾ ಇತ್ತಿದ್ದ ಕಾರಣ ಯಾರನ್ನೂ ಆಟ ಆಡಕ್ ಬಿಟ್ಟಿಲ್ಲ. ಅದ್ರಲ್ಲೇ ನಾವು ಅಲ್ಲಿ ತೆಪ್ಪದಲ್ಲಿ ಫುಲ್ ಎಂಜಾಯ್ ಮಾಡ್ಕೊಂಡ್ವಿ. ನಿಜವಾಗ್ಲೂ ಸಖತ್ತಾಗಿತ್ತು. ವೆದರ್ಗೂ ಆ ತೆಪ್ಪದಲ್ಲಿ ಎಂಜಾಯ್ ಮಾಡಿದ್ಕು ತುಂಬಾ ಚೆನ್ನಾಗಿತ್ತು. ಡೇ ಮಾತ್ರ ತುಂಬಾ ಸ್ಪೆಂಡ್ ಚೆನ್ನಾಗಿ ಮಾಡಿದ್ವಿ. ಅದಕ್ಕೆ ಈ ಲಾಗ್ ಇಲ್ಲೇ ಮುಗಿಸ್ತಾ ಇದ್ದೀನಿ. ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡಿ, ಫಾಲೋ ಮಾಡಿ. ಮತ್ತೆ ಸಿಗುವ. ಬಾಯ್.